ನಮ್ಮ ಎರಡನೇ ವರ್ಗದ ನಾಯಕರು ಏನಿದ್ದೀವಿ ನಾವೆಲ್ಲ ಹಾಸನ ಜಿಲ್ಲೆಯಲ್ಲಿ ನಮ್ಮೆಲ್ಲರ ಮೇಲೆ ವಿಶ್ವಾಸ ಇಟ್ಟು ನಮ್ಮ ಮೇಲೆ ಬಹಳ ಅಭೂತಪೂರ್ವವಾದಂಥ ಜಯವನ್ನು ತಂದುಕೊಟ್ಟಿದ್ದಾರೆ. ಇತಿಹಾಸದಲ್ಲಿ ಒಂದು ಏನು ದೇವೇಗೌಡರ ಕುಟುಂಬನಲ್ಲಿ ಸೋಲ್ಸೋಕ್ಕಾಗೋದಿಲ್ಲ ಅಂತಕ್ಕಂಥ ಭಾವನೆ ಏನಿತ್ತು ಅದನ್ನು ತಡೆದಾಕಿ ಇವತ್ತು ಜಯವನ್ನು ಗಳಿಸಿದ್ದೀವಿ. 25 ವರ್ಷ ಜನ ಆಶೀರ್ವಾದ ಮಾಡಿದ್ದಾರೆ. 25 ವರ್ಷಗಳ ತದನಂತರ ಜನ ಆಶೀರ್ವಾದ ಮಾಡಿದ್ದಾರೆ. ಗೆಲುವಿನ ಸೀಕ್ರೆಟು ನಮ್ಮ ಎರಡನೇ ವರ್ಗದ ನಾಯಕತ್ವ. ಈ ಜಿಲ್ಲೆನಲ್ಲಿ ಕಳೆದ ಸಾರಿ ಶ್ರೇಯಸ್ಸೇ 3000 ಸೋತಿದ್ದು, ಗೋಪಾಲ ಸ್ವಾಮಿ ಅವರು 6000 ಸೋತಿದ್ದು, ಮತ್ತು ನಮ್ಮ ಶ್ರೀಧರ್ ಗೌಡರು ಮತ್ತು ಇವರು ಬೇರೆ ಬೇರೆ ಆಗಿ ಓಟ್ ಆಗಿದ್ದನ್ನು ಅವ್ರು ಒಂದಾಗಿದ್ದು, ಇವೆಲ್ಲ ಸೀಕ್ರೆಟ್ಸ್ ಇದ್ದಾವೆ. ಬೇಲೂರಿನಲ್ಲಿ ಮತ್ತೊಂದರಲ್ಲಿ ಎಲ್ಲರೂ ನಮ್ಮ ಮುರಳಿ ಮನೋಹರ್ ಆಗಿರ್ಬೋದು, ನಾವು ಎಲ್ಲ ನಮ್ಮ ಏನು ಒಂದು ಎರಡನೇ ವರ್ಗದ ನಾಯಕತ್ವ ಇತ್ತು ಈ ಜಿಲ್ಲೆಯಲ್ಲಿ ಭಾಳ ಪ್ರೆಸ್ಟೀಜಿಯಸ್ ಆಗಿ ತಗೊಂಡು ಹೋರಾಟ ಮಾಡಿದ್ವಿ. ಅದರ ಪ್ರತಿಫಲ ಇವತ್ತು ನಮಗೆ ಸಿಕ್ಕಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಮೈನಸ್ ಆಗಿದ್ದಂಥ ಅಂಶಗಳನ್ನೆಲ್ಲ ಈ ಸತಿ ಸರಿ ಮಾಡ್ಕೊಂಡ್ರೆ ಸರಿ ಆಗಿದೆ. ವಿಧಾನಸಭಾ ಅಲ್ಲಿ ಹೋದ ಸರಿನೂ ಅದೇ ತಾನೇ ರಿಸಲ್ಟು. ಅವರಿಬ್ಬರು ಒಂದೇ ನಿಂತಿದ್ರು ರಿಸಲ್ಟ್ ಬಂದಿರೋದು, ಎಲ್ಲ ಕಡೆನೂ ಬಂದಿರೋದು ಅದೇ ರೀತಿ ಆಗಿದೆ. ಅರಸೀಕೆರೆಯಲ್ಲಿ ಲೀಡು ಕಡಿಮೆ ಆಗೋದಕ್ಕೆ ಕಾರಣ ಇದೆ. ನಾನು 10,000 ಎಕ್ಸ್ಪೆಕ್ಟ್ ಮಾಡಿದ್ದೆ. ಅಲ್ಲಿ ನನಗೆ ಕೊಡ್ತಾರೆ MLA ಎಲೆಕ್ಷನ್ಗೆ ಒಂದು 10,000 ಓಟ್ ಹಾಕ್ತಾರೆ. ಈ ಎಲೆಕ್ಷನ್ ನಿನ್ನ ಕೈ ಮುಯ್ತೀವಿ ನಮ್ಮ ಅಂತಕ್ಕೆ ಬರಬೇಡ ಅಂತಾರೆ. ಏನು ಮಾಡೋದು, ಅವರು ನಾವು ಮೋದಿ ನೋಡ್ತೀವಿ, ಅಲ್ಲಿ ನೋಡ್ತೀವಿ, ಇಲ್ಲಿ ನೋಡ್ತೀವಿ ಅಂತಾರೆ. ಇದೊಂದು ಚುನಾವಣೆ ಬರಬೇಡಪ್ಪ ಅಂತ ಒಂದು 4-5 ಸಾವಿರ ಓಟು ಎಲ್ಲೋ ಮಿಸ್ ಆಗಿದೆ. ದೇವೇಗೌಡರ ಕುಟುಂಬಕ್ಕೆ ಈ ಚುನಾವಣೆಯ ಫಲಿತಾಂಶದ ಮೂಲಕ ಮೆಸೇಜ್ ಮಾಡಿದ್ದಾರೆ ಜಿಲ್ಲೆ ಜನರು. ಈ ಜಿಲ್ಲೆಯ ಜನ ಮೆಸೇಜ್ ಮಾಡಿದ್ದಾರೆ. ಜಿಲ್ಲೆಯ ಜನ ಬರೀ ಮೊಮ್ಮಕ್ಕಳು ಮರಿಮಕ್ಕಳು ಅಂತ ಎಲ್ಲ ಒಂದೇ ಕುಟುಂಬಕ್ಕೆ ಆಯ್ಕೆಬೇಡಿ, ಒಂದೇ ಜನಾಂಗಕ್ಕೂ ಆಯ್ಕೆಬೇಡಿ, ಎಲ್ಲ ಜನಾಂಗಕ್ಕೆ ಸರ್ವಾಜಿತವಾಗಿ ಹಂಚಿಕೆ ಮಾಡಿ, ಎಲ್ಲ ಇಡೀ ಇದರಲ್ಲಿರ್ತಕ್ಕಂಥ ಎಲ್ಲರಿಗೂ ಮಾಡಿ ಅಂತಕ್ಕಂಥ ನಿರ್ಧಾರ ಕೊಟ್ಟಿದ್ದಾರೆ. ಅಲ್ಲಲ್ಲ ಅವ್ರು ಪೆನ್ ಡ್ರೈವ್ ಹೆಂಗೆ ಪರಿಣಾಮ ಬೀರುತ್ತೆ. ಅವ್ರು ಫಾರಿನ್ಗೆ ಹೋದ್ಮೇಲೆ ನೀವೆಲ್ಲ ಅನೌನ್ಸ್ ಮಾಡಿದಿರಿ. ಫಾರಿನ್ಗೆ ಹೋದಕ್ಕೆ ಮೊದ್ಲಾಗಿ ನೀವೇನಾರು ಅನೌನ್ಸ್ ಮಾಡಿಬಿಟ್ಟಿದ್ರೆ ಅದು ರಿಸಲ್ಟ್ ಪೆನ್ ಡ್ರೈವ್ಗೆ ಹೋಗೋದಪ್ಪ. ಈಗ ನೀವು ಪೆನ್ ಡ್ರೈವ್ ಹೆಂಗೆ ಈಗ ಪರಿಣಾಮ ಎಲ್ಲಿ ಬೀರಿತ್ತು ನನಗೆ ಗೊತ್ತಿಲ್ಲ. ಅದು ನನಗೆ ಗೊತ್ತಿಲ್ಲ. ಅವ್ನು ಫಾರಿನ್ಗೆ ಹೋದಂತ ರೆಸ್ಟೋರೆಂಟ್ ಜರ್ಮನಿಗೂ ಏನೇ ಅಂತ ನಾನು ತಿಳ್ಕೊಳ್ಳುತ್ತೆ. ಆಮೇಲೆ ಗೊತ್ತಾಯ್ತು ಇಲ್ಲೇನೋ ಹಿಂಗಾಯ್ತಂತೆ ಹಂಗಾಯ್ತಂತೆ ಅಂತ ಕತೆ ಬಂದು ಬೆಳಿಗ್ಗೆ ಎದ್ದು ನೀವು ಹೊಡೆದ್ರಲ್ಲ, ನೀವೆಲ್ಲ ಟಿವಿಯರು ಹೊಡೆದ್ಮೇಲೆ ಏನು ಎಂತು ಅಂತ ನಾವು ಚರ್ಚೆ ಮಾಡಿ ಹಳ್ಳಿ ಕಡೆ ಅದು ಇದಾಗಿರಲಿಲ್ಲ, ಎಲ್ಲೂ ತಲುಪಿರಲಿಲ್ಲ, ವಿಚಾರನೇ ತಲುಪಿರಲಿಲ್ಲ. ಅದು ಯಾರಿಗೂ ಗೊತ್ತಿಲ್ಲ. ಹೌದೌದೌದೌದು. ಅದು ನಾನು ಹೇಳಿದ್ನಲ್ಲ ಸರ್, ಈಗ ಮುಂದೆ ಉರಿಯಾಳುಗಳಾಗಬೇಕು ಅಂತಕ್ಕಂಥವರೆಲ್ಲ ಒಗ್ಗಟ್ಟಿನಿಂದ ಬಹಳ ಶ್ರಮಪಟ್ಟು ಕೆಲಸ ಮಾಡಿದ್ರು. ಶ್ರಮದ ಫಲ. ಆಮೇಲೆ ನಮ್ಮ ಸಿದ್ದರಾಮಯ್ಯನವರು ಎಲ್ಲ ಕಾನ್ಸ್ಟಿಟ್ಯೂನ್ಸಿಗೂ ಬಂದರು, DK ಅವ್ರು ಬಂದರು, ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರು. ನಾವು ಕ್ಯಾಂಪೇನ್ ಮಾಡಿದ್ವಿ. DK ಸುರೇಶ್ ಅವರ ಕ್ಷೇತ್ರನೇ ಅದು ಒಂಥರ ವಿಚಿತ್ರವಾದ ಕ್ಷೇತ್ರ. ಬೆಂಗಳೂರು ಟೌನ್ ನಗರ ಮುಕ್ಕಾಲು ಭಾಗ ಸೇರುತ್ತೆ, ಕಾಲು ಭಾಗ ಗ್ರಾಮೀಣ ಸೇರುತ್ತೆ. ಅದರಲ್ಲಿ ಆಗಬೇಕಾದಂಥ ವ್ಯತ್ಯಾಸ ಆಗಿದೆ. ಏನು ಮಾಡ್ತೀವಿ ಬಗ್ಗೆ ನಾವು ಈಗ ನಿಮ್ಮ ಮಾಧ್ಯಮದವ್ರನ್ನ ಏನು ಅನ್ನಂಗಿಲ್ಲ. ನಾವೇನು ಆ ಸಮೀಕ್ಷೆರವ್ರು ಎಲ್ಲೆಲ್ಲಿಂದ ಬರ್ತಾರೋ, ಯಾತಾತಳಿಂದ ಬರ್ತಾರೆ. ಆಗ ಎಲ್ಲೋ ಒಂದು 25 ಜನ ಕೇಳ್ತಾರೆ, ಅದ್ರ ಮೇಲೆ ಹಾಕ್ತಾರೆ. ಏನು ಮಾಡೋಕ್ಕಾಗಲ್ಲ. ಎಕ್ಸಿಟ್ ಪೋಲು ರಾಹುಲ್ ಗಾಂಧಿ ಹೇಳಿದ್ದು ಕರೆಕ್ಟ್ ಇದೆ. ಒಂದು 50 ಸೀಟ್ ಮಿಸ್ ಆಗಿದೆ. ಅವರು ಅಷ್ಟು ಕಷ್ಟಪಟ್ಟಿರೋ ಹೊತ್ತಿಗೆ, ಅಷ್ಟು ವಾತಾವರಣ ಇರೋ ಹೊತ್ತಿಗೆ ಅವರು ಹೇಳಿದ್ದು ನಮ್ಮದು 295 ಬರುತ್ತೆ ಅಂತ ಮಾಡಿದ್ದಾರೆ. ಅವರು ನಾಯಕರು ಈ ರಾಜ್ಯ ಈ ದೇಶಕ್ಕೆ ಮತ್ತೊಬ್ಬ ನಾಯಕ ರಾಹುಲ್ ಗಾಂಧಿ ಅವರು ಅಂತಕ್ಕಂಥದ್ದು ಈ ಚುನಾವಣೆ ನಿರ್ಧಾರ ಮಾಡಿದೆ. ಈಗ ನೋಡಬೇಕು. ಈಗ ಇರ್ತಕ್ಕಂಥದ್ದು ಈಗ 2-3 ರಾಜ್ಯಗಳ ಮೇಲೆ, ಆಂಧ್ರ ಮತ್ತು ಇದ್ರ ಮೇಲೆ ಮಮತಾ ಬ್ಯಾನರ್ಜಿ ಮೇಲೆ ನಿಲ್ಲುತ್ತೆ, ಬಿಹಾರ್ ಇವರೆಲ್ಲರ ಮೇಲೆ ನಿಲ್ಲುತ್ತೆ. ಏನಾಗುತ್ತೆ ಅನ್ನೋದನ್ನು ದೊಡ್ಡದು ಡೆಲ್ಲಿ ಬಹುದೂರೈ, ನಾವು ಬಹುದೂರ ಅಲ್ಲ. ನಾವೆಲ್ಲ ಸಣ್ಣ ಪುಟ್ಟರೆಲ್ಲ ಸೇರ್ಕೊಂಡು ಒಂದು ದೊಡ್ಡ ನಾಯಕತ್ವದ ವಿರುದ್ಧ ಸಿಡಿದೆದ್ದು ಗೆದ್ದಿದ್ದೀವಿ ಅಂದ್ರೆ ಖುಷಿ ಆಗ್ತಲ್ವ ಸರ್? ಇದೇನು ಸಾಮಾನ್ಯವಾದ ಖುಷಿ? ಅದು ಶ್ರೇಯಸ್ ಪಟೇಲ್ ರತ್ತರಲ್ಲೊಬ್ಬರು ಕರ್ಕೊಬಂದು ನಿಲ್ಲಿಸಿ ಇದು ಮಾಡಿ ಎಲ್ಲ ಹೋರಾಟ ಮಾಡಿ ಗೆಲ್ಸಿದೀವಲ್ಲ ಸರ್.
ಅದೇನು ಸಾಮಾನ್ಯವಾದ ಖುಷಿನ ಅದು. ಸರ್ ಈಗ ಇನ್ನಾದ್ರೂ ಹಾಸನಕ್ಕೆ ಒಂದು ಸಚಿವ ಸ್ಥಾನ ಏನಾದ್ರು ಕೊಡ್ತಾರೆ ಈಗ ಹೇಳ್ಯಾರಲ್ಲ ಸಿದ್ದರಾಮಣ್ಣರು ಬಂದು ಎಲ್ಲ ಹೇಳ್ಯಾರಪ್ಪ, ಇವರಿಗೆ ಅವಳು ಮಂತ್ರಿ ಮಾಡ್ತೀವಿ ಅಂತ. ಅದು ಅವ್ರಿಗೆ ಬಿಟ್ಟದ್ದು. ವಿಶ್ವಾಸ ಇದೆಯಾ ಸರ್? ವಿಶ್ವಾಸ ನಮಗೆ ಮೊದಲೇ ಇತ್ತು. ನನ್ನ ಪಾರ್ಟಿ ಕರ್ಕೊಂಡು ಹೋಗ್ಬೇಕಾದ್ರೆ ಮಾತು ಕೊಟ್ಟು ಕರ್ಕೊಂಡು ಹೋಯ್ತು. ನಾನು ಅಲ್ಲಿ ಹೋತಿರ್ಲಿಲ್ಲ. ನಾನು MLA ಆಗಾದ್ರೆ ಇಲ್ಲೇ ಆಗಿರ್ತಿದ್ದೆ. ಮಂತ್ರಿ ಆಗ್ಬೇಕು ಅಂತೆಲ್ಲ ಹೋಯ್ತು ನಾನು. ಶ್ರೇಯಸ್ ಅವರಿಗೆ ಮಾತಾಡ್ತಿದ್ರ